ಅನುಷ್ಕಾ ಯಾರು? ನಾನ್ ಪ್ರೀತಿಸ್ತಿರೋ ಕಣ್ಣಿನ ಹುಡುಗಿ, ನಾಳೆ ಮದುವೆ ಆಗ್ಬೇಕಾಗಿರೋ ಹುಡುಗಿ. ನೀನ್ ಅವಳ ಮೇಲೆ ಅನುಮಾನ ಪಡ್ತಿದ್ಯಲ್ಲ ಪಾರ್ವತಿ, ತಪ್ಪಲ್ವಾ? ನೀನ್ ನನ್ನ ಬೆಸ್ಟ್ ಫ್ರೆಂಡ್ ಆಗಿ ನನ್ನ ಹುಡುಗಿ ಬಗ್ಗೆ ನೀನ್ ತಪ್ಪು ತಿಳ್ಕೊಂಡ್ರೆ ನನಗೆ ತುಂಬಾ ಬೇಜಾರಾಗತ್ತೆ. ಕ್ಷಮಿಸಿ ಯಜಮಾನ್ರೆ. ನನ್ ಪಾರ್ವತಿ ಯಾರ ಬಗ್ಗೆ ಏನಾದ್ರೂ ಮಾತಾಡೋಕ್ಕಿಂತ ಮುಂಚೆ ಒಂದಲ್ಲ 100 ಸತಿ ಯೋಚನೆ ಮಾಡ್ತಾಳೆ. ಹಾಗಿರುವಾಗ ಅನುಷ್ಕಾ ಬಗ್ಗೆ ನೀನ್ ಯಾಕೆ ಹೀಗೆ ಮಾತಾಡದೆ ಅಂತ ನನಗೆ ಗೊತ್ತಾಗ್ಲಿಲ್ಲ. ದಟ್ಸ್ ಓಕೆ. ಈಗ್ಲಾದ್ರೂ ನೀನ್ ಮಾತಾಡಿ ತಪ್ಪು ಅಂತ ಅರ್ಥ ಆಯ್ತಲ್ಲ, ಅಷ್ಟ ಸಾಕು. ನಂಗೆ ಗೊತ್ತು ಯಜಮಾನ್ರೆ, ನಾನೀಗ ಏನೇ ಹೇಳಿದ್ರು ನಿಮ್ಮನ್ನ ಒಪ್ಸೋಕ್ಕಾಗಲ್ಲ. ಆದಷ್ಟು ಬೇಗ ಸರಿಯಾದ ಸಾಕ್ಷಿ ಮೂಲಕನೇ ಸತ್ಯ ಏನು ಅಂತ ಹೇಳ್ತೀನಿ. ಹರೀಶ್ಗೆ ಯಾರಿಂದ ಈ ರೀತಿ ಆಗಿದೆ ಅಂತ ಗೊತ್ತಿರೋದು ಬರೀ ಹರೀಶ್ಗೆ ಮಾತ್ರ. ಸೊ ಹರೀಶ್ ಕಂಪ್ಲೀಟ್ ಆಗಿ ಗುಣ ಆಗೋವರೆಗೂ ನಾವು ಕಾಯ್ಬೇಕು ಪಾರ್ವತಿ. ಆದ್ರೆ ಯಾವುದೇ ಕಾರಣಕ್ಕೂ ಹರೀಶ್ ಅವ್ರು ಇಲ್ಲಿರೋ ವಿಷಯ ಯಾರಿಗೂ ಗೊತ್ತಾಗಬಾರ್ದು ಯಜಮಾನ್ರೆ. ಯಾರಿಗೂ ಅಂದ್ರೆ? ನಮ್ಮಿಬ್ಬರನ್ನ ಬಿಟ್ಟು ಬೇರೆ ಇನ್ಯಾರಿಗೂ ಗೊತ್ತಾಗಬಾರ್ದು. ಆಯ್ತು ಬಿಡು, ನಾನು ಯಾರಿಗೂ ಹೇಳಲ್ಲ. ಆದಿತ್ಯನ್ ಮೂಡ್ ಹೇಗಿದೆ, ಅರ್ಸನ್ಕೋಟೆ ವಾತಾವರಣ ಹೇಗಿದೆ ಅಂತ ತಿಳ್ಕೊಳಕ್ ಕಾಲ್ ಮಾಡಿದ್ರೆ ಈ ದಾಮ್ನಿ ಫೋನ್ ಕನೆಕ್ಟೇ ಆಗ್ತಿಲ್ವಲ್ಲ. ಹರೀಶ್ ಅವ್ರು ಈಗಿರೋ ಸ್ಥಿತಿ ನೋಡಿದ್ರೆ ಅವ್ರಿಗೆ ಪ್ರಜ್ಞೆ ಬರೋದಕ್ಕೆ ತುಂಬಾ ದಿನ ಬೇಕು ಅನ್ಸುತ್ತೆ. ಆದ್ರೆ ಇನ್ನು 5 ದಿನದಲ್ಲಿ ಮದ್ವೆ. ಹರೀಶ್ ಅವ್ರು ಹುಷಾರಾಗೋಷ್ಟ್ರಲ್ಲಿ ಮದ್ವೆನೇ ನಡೆದ್ಬಿಟ್ರೆ ಲೇ ಪಾರ್ವತಿ, ಜಸ್ಟ್ 5 ಡೇಸ್, ಇನ್ ಕೇವಲ 5 ದಿನ ಉಳಿದಿರೋದು ಕಣೆ ನನ್ನ ಆದಿತ್ಯನ್ ಮದ್ವೆಗೆ. ನೀನ್ ಏನೇ ಮಾಡಿದ್ರು ನನ್ನ ಆದಿ ಮದ್ವೆನ ಮಾತ್ರ ನಿಲ್ಸೋಕ್ಕಾಗಲ್ವೇ? ಒಂದೇ ಒಂದು ಬೆಳಕಿನ ಕಿಂಡಿ ಕೂಡ ನಿನ್ ಪರವಾಗಿ ಉಳಿಬಾರ್ದು. ಹಾಗ ಮಾಡ್ತೀನಿ ನಾನು. 5 ಅಂದ್ರೆ 5 ಇಂದ್ರಿಯಗಳು. ಇಡೀ ಪ್ರಪಂಚದ ಅರಿವು ಮೂಡಿಸೋದೆ ಪಂಚೇಂದ್ರಿಯಗಳು. ಈ 5 ದಿನದಲ್ಲಿ ಅನುಷ್ಕಾ ನಿಜ ರೂಪದ ಬಗ್ಗೆ ಎಲ್ರಿಗೂ ಅರಿವು ಮೂಡ್ಸೋಕ್ಕಾಗಲ್ವಾ? ಅದಕ್ಕೆ ಬೇರೆ ದಾರಿ ಏನಿದೆ ಅಂತ ಹುಡುಕ್ತೀನಿ. ನೋಡೋಣ, ಮಧು ಮಗಂಗೆ ಕಾಲ್ ಮಾಡೋಣ. ನಿಮ್ಮನೆ ಶತ್ರು ಸಿಕ್ಕದ್ನ ಅಂತ ಕೇಳಿದ್ರೆ ವಿಷಯ ಗೊತ್ತಾಗತ್ತೆ. ಅನುಷ್ಕಾ, ನಾನು ನಿನಗೆ ಆಮೇಲೆ ಕಾಲ್ ಮಾಡ್ತೀನಿ. ಓಕೆ? ಯಾಕೆ ಮಿಸ್ಟರ್ ಆದಿತ್ಯ ಅವರು ಟೆನ್ಷನ್ನಲ್ಲಿದ್ದಾರೆ? ಹರೀಶ್ ಪ್ರಜ್ಞೆ ತಪ್ಪು ಬಿದ್ದಿರೋದನ್ನ ನೋಡಿರ್ಬೇಕೇನೋ. ಏ ಆದಿ, ನನ್ನ ತಂಟೆಗೆ ಬಂದಿರೋ ಈ ಹರೀಶ್ನೇ ನಾನು ಸುಮ್ಮನೆ ಬಿಟ್ಟಿಲ್ಲ. ಇನ್ನು ನನ್ನ ಕುಟುಂಬಕ್ಕೆ ದ್ರೋಹ ಮಾಡಿರೋ ನಿನ್ನ ಕುಟುಂಬನ ಸುಮ್ಮನೆ ಬಿಡ್ತೀನಾ? ನೆವರ್. ಸರ್ವನಾಶ ಮಾಡ್ತೀನಿ. ಅನುಷ್ಕಾ, ಗುಡ್ ಮಾರ್ನಿಂಗ್ ಆದಿ. ಗುಡ್ ಮಾರ್ನಿಂಗ್ ಅನುಷ್ಕಾ. ಏನು ಬೆಳಗ್ಗೆನೆ ಬಂದಿದ್ಯಾ? ರಾತ್ರಿ ಎಲ್ಲ ನಿದ್ದೆನೇ ಬರಲಿಲ್ಲ ಆದಿ. ಈ ಮನೆ ಶತ್ರುನ ನೋಡೋದಕ್ಕೆ ಪಾರ್ವತಿ ಜೊತೆ ಹೋಗ್ತಿದ್ದೀನಿ ಅಂತ ಹೇಳಿದ್ದನ್ನ ಕೇಳಿ ನನಗೆ ತುಂಬ ಬೇಜಾರಾಯಿತು ಆದಿ.
ಏನಾಯ್ತು ಅಂತ ಕೇಳೋದಕ್ಕೆ ರಾತ್ರಿನೇ ಕಾಲ್ ಮಾಡಿದೆ. ಮತ್ತೆ ಕಾಲ್ ಮಾಡ್ತೀನಿ ಅಂದೋನು ವಾಪಸ್ ಕಾಲೇ ಮಾಡಲಿಲ್ಲ. ಈ ಮನೆತನದ ಶತ್ರು ಯಾರು ಅಂತ ಗೊತ್ತಾಯ್ತಾ ಆದಿ? ಸಿಕ್ಕಿದ್ರಾ? ಪ್ಲೀಸ್ ಅನುಷ್ಕಾ, ಆ ವಿಷಯದ ಬಗ್ಗೆ ಮತ್ತೆ ಕಿತ್ಕೋದು ಬೇಡ. ರಾತ್ರಿ ಎಲ್ಲ ಅದ್ರ ಬಗ್ಗೆನೇ ಯೋಚನೆ ಮಾಡಿ ತಲೆನೋ ಬಂದಿದೆ. ಆದಿ, ದಿನ ನಿನ್ನ ನಗು ಮುಖ ನೋಡ್ತಿದ್ದವಳಿಗೆ ಈ ಥರ ನಿನ್ನನ್ನು ಡಲ್ಲಾಗಿ ನೋಡೋದಕ್ಕಾಗಲ್ಲ ಆದಿ. ಇಫ್ ಯು ಡೋಂಟ್ ಮೈಂಡ್, ಕ್ಯಾನ್ ವಿ ಗೋ ಔಟ್ ಫಾರ್ ಬ್ರೇಕ್ಫಾಸ್ಟ್? ನಿನಗೆ ರಿಲ್ಯಾಕ್ಸ್ ಆಗುತ್ತೆ ಪ್ಲೀಸ್, ನಂಗೋಸ್ಕರ. ಸರಿ, ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ. ಆದಿನ್ ನೋಡಿದ್ರೆ ತುಂಬ ಡಿಸ್ಟರ್ಬ್ಡ್ ಆಗಿದ್ದಾನೆ. ಆದರೆ ಮನೇಲಿ ನೋಡಿದ್ರೆ ಎಲ್ಲರೂ ಮದುವೆ ಸಡಗರದಲ್ಲಿದ್ದಾರೆ. ಅಂದರೆ ಇವನು ಬೇಕು ಅಂತಾನೆ ಹರೀಶ್ ಸಾವಿನ ವಿಷಯ ಮುಚ್ಚಿಡ್ತಿದ್ದಾನಾ? ಅಥವಾ ಹರೀಶದ ಜಾಗಕ್ಕೆ ಪಾರ್ವತಿ ಕರ್ಕೊಂಡು ಹೋಗಲೇ ಇಲ್ವಾ? ಕಾರಣ ಏನೇ ಇರಲಿ, ಅದು ನನಗೆ ಒಳ್ಳೇದೇ ಆಗ್ತಿದೆ. ಅಲ್ಲ ಕಣೆ, ನನಗೆ ಒಂದು ವಿಷಯ ಅರ್ಥ ಆಗ್ತಿಲ್ಲ. ಅನುಷ್ಕಾ ಬಗ್ಗೆ ಏನೇ ಹೇಳಿದ್ರು ಒಪ್ಕೊಳ್ಳೋಕ್ಕೆ ಯಜಮಾನರು ತಯಾರಿಲ್ಲ ಅಂದೆ ಸರಿ. ಅವ್ರಿಗೆ ಇನ್ನೂ ಅನುಷ್ಕಾ ಮೇಲೆ ಅನುಮಾನ ಬಂದಿಲ್ಲ, ಅದಕ್ಕೆ ಒಪ್ಕೊಳ್ತಾ ಇಲ್ಲ ಅಂತ ಅನ್ಕೊಳ್ಳೋಣ. ಆದರೆ ಹರೀಶಂಗೆ ಹಿಂಗಾಗಿದೆ ಅಂತ ಪೊಲೀಸ್ಗೆ ಒಂದು ಕಂಪ್ಲೇಂಟ್ ಕೊಡೋಕ್ಕೆ ಏನಾಗಿತ್ತು? ನಾವು ಅದ್ರ ಬಗ್ಗೆ ಮಾತಾಡಿದ್ವಿ ಸಾವಿತ್ರಕ್ಕ. ಆದರೆ ಹರೀಶ್ ಮೇಲೆ ನಡೆದಿರೋ ಹಲ್ಲೆ ಹಿಂದಿರೋ ವ್ಯಕ್ತಿ ತಪ್ಪಿಸ್ಕೊಳ್ಳೋ ಎಲ್ಲ ಸಾಧ್ಯತೆ ಇತ್ತು. ಅದಕ್ಕೆ ಬೇಡ ಅಂತ ಸುಮ್ಮನಾದ್ವಿ. ಅಲ್ಲ ಪಾರ್ವತಿ, ಅವಳು ಹರೀಶನ್ನ ಕೊಲ್ಲೋ ಪ್ರಯತ್ನ ಮಾಡಿದ್ಲು ಅಂತ ಅಖಿಲಮ್ಮವ್ರು ಗೊತ್ತಾಗಿದ್ದಿದ್ರೆ ಸಾಕಾಗಿತ್ತಲ್ವಾ? ಈ ಮದುವೆ ಮುರಿದು ಬಿದ್ದು ಹೋಗಿರೋದು ತಾನೇ. ಅನುಮಾನ ಪಡೋದಿಕ್ಕೂ ಸಾಕ್ಷಿ ಸಮೇತ ಹೇಳೋದಿಕ್ಕೂ ವ್ಯತ್ಯಾಸ ಇದೆ ಸಾವಿತ್ರಕ್ಕ. ನಾನು ಅದೇ ಸಾಕ್ಷಿಗೋಸ್ಕರ ಕಾಯ್ತಾ ಇದ್ದೀನಿ. ಸರಿನಮ್ಮ, ಆದರೆ ದೊಡ್ಡ ಯಜಮಾನ್ರು ಚಿಕ್ಕ ಯಜಮಾನ್ರು ಅಖಿಲಮ್ಮವ್ರ ಮೇಲೆ ದಾಳಿ ಮಾಡಿದ್ದು, ಅದು ಅಲ್ಲದೆ ಇತ್ತೀಚೆಗೆ ಅಖಿಲಮ್ಮವ್ರನ್ನ ಕಾರಲ್ಲಿ ಕೂಡಿ ಹಾಕಿ ಉಸಿರು ಕಟ್ಟಿ ಸಾಯಿಸೋ ಪ್ರಯತ್ನ ಪಟ್ಟಿದ್ದು ಅವಳೇ ಅನ್ನೋ ಸತ್ಯನ ಆವಾಗಲೇ ನೀನು ಎಲ್ಲರ ಮುಂದೆ ಬಾಯಿ ಬಿಟ್ಟಿದ್ದಿದ್ರೆ ಇಷ್ಟೊತ್ತಿಗೆ ಅವಳು ಜೈಲಲ್ಲಿದ್ದಿರೋಳು ಅರಸನಕೋಟೆಯು ಕ್ಷೇಮವಾಗಿರೋದು. ಈ ವಿಷಯದಲ್ಲಿ ಅಷ್ಟು ಆತರ ಒಳ್ಳೇದಲ್ಲ ಸಾವಿತ್ರಕ್ಕ. ಯಾಕೆ ಅಂದರೆ ನನ್ನ ಮನಸ್ಸು ಹೇಳ್ತಾ ಇದೆ, ಅನುಷ್ಕಾ ಒಬ್ಳಿಂದ ಇಷ್ಟೆಲ್ಲ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅವಳ ಹಿಂದೆ ಬೇರೆ ಯಾರೋ ಇದ್ದಾರೆ ಅಂತ. ಅನುಷ್ಕಾದು ಹೆಚ್ಚು ಕಮ್ಮಿ ನನ್ನಷ್ಟೇ ವಯಸ್ಸು. ಅಷ್ಟು ಚಿಕ್ಕ ವಯಸ್ಸಿಗೆ ಅವಳಿಗೆ ಯಾಕೆ ಈ ಅರಸನಕೋಟೆ ಮೇಲೆ ಅಷ್ಟೊಂದು ದ್ವೇಷ? ಅದರಲ್ಲೂ ಅಖಿಲಮ್ಮನ ಕೊಲ್ಲೋ ಅಷ್ಟು. ಅಲ್ಲಿಗೆ ಅವಳ ಹಿಂದೆ ಅವಳಿಗಿಂತ ಅಪಾಯಕಾರಿ ವ್ಯಕ್ತಿ ಇದ್ದಾರೆ ಅಂತ ಅರ್ಥ ತಾನೆ? ಅನುಷ್ಕಾ ನಿಜವಾಗ್ಲೂ ಯಾರು? ಅವಳ ಹಿಂದೆ ಯಾರಿದ್ದಾರೆ? ಅವಳ ಉದ್ದೇಶ ಏನು ಅನ್ನೋದನ್ನ ಮೊದಲು ತಿಳ್ಕೋಬೇಕು. ಆಗ ಮಾತ್ರ ನೀನು ಹೇಳ್ದ ಹಾಗೆ ಅನುಷ್ಕಾನ ಅವಳ ಕಡೆಯವ್ರನ್ನ ಅಪರಾಧಿ ಅಂತ ಸಾಬೀತು ಮಾಡಿ ಶಿಕ್ಷೆ ಆಗೋ ಥರ ಮಾಡ್ಬೋದು. ಆಗ ಅಖಿಲಮ್ಮನೂ ನಂಬ್ತಾರೆ. ನಿನ್ನ ಮಾತು ನಿಜ, ಆದರೆ ಮದುವೆಗೆ 4 ದಿನ ಇದೆಯಲ್ಲೇ, ಅಷ್ಟರಲ್ಲಿ ಅವಳ ಬಣ್ಣನ ಹೇಗೆ ಬಯಲು ಮಾಡ್ತೀಯಾ? ಪ್ರಪಂಚದ ವಾತಾವರಣನೇ ಬದಲಾಯಿಸೋ ಋತುಗಳು 4. ಪ್ರಪಂಚದ ಎಲ್ಲ ಜ್ಞಾನ ಇರೋ ವೇದಗಳು 4. 4 ಅನ್ನೋ ಸಂಖ್ಯೆಗೆ ಅಷ್ಟು ಶಕ್ತಿ ಇದೆ. ಹೇಗಾದ್ರೂ ಮಾಡಿ ಈ 4 ದಿನದಲ್ಲಿ ನಡೆಯೋ ಅನುಷ್ಕಾ ಮದ್ವೆನ ತಪ್ಪಿಸ್ತೀನಿ. ಯಜಮಾನ್ರದು ಮಗುವಿನ ಥರ ಮನಸ್ಸು. ಅದಕ್ಕೆ ಅನುಷ್ಕಾ ತಾನು ಕಣ್ಣಿನ ಹುಡುಗಿ ಅಂತ ಹೇಳಿರೋ ಸುಳ್ಳನ್ನ ಅವರು ನಂಬಿದ್ದಾರೆ. ಆದ್ರೆ ಸುಳ್ಳಿಗೆ ಆಯಸ್ ಕಮ್ಮಿ ಸಾವಿತ್ರಕ್ಕ. ಕಣ್ಣಿನ ಹುಡುಗಿ ಅವಳಲ್ಲ ಅಂತ ಸಮಯ ಸಿಕ್ಕಾಗೆಲ್ಲ ಅವ್ರ ಮುಂದೆನೆ ನಿರೂಪಿಸ್ತಾ ಹೋಗ್ಬೇಕು. ಯಜಮಾನ್ರಿಗೆ ನಾನು ಅನುಷ್ಕಾ ವಿಷಯದಲ್ಲಿ ಮಾತಾಡೋದು ತಪ್ಪನ್ನಿಸ್ಬೋದು, ಮನ್ಸಿಗೆ ಬೇಜಾರಾಗ್ಬೋದು. ಅಲ್ಲ, ಈ ಪಾರ್ವತಿ ತನಗೆ ಕೊಟ್ಟ ಸಲ್ಗೆನ ದುರುಪಯೋಗ ಪಡಿಸ್ಕೋತಿದ್ದಾಳೆ ಅಂತಾನೂ ಅನ್ನಿಸ್ಬೋದು. ಆದರೆ ಈ ಅರಸನಕೋಟೆ ನಮ್ಮ ಯಜಮಾನ್ರ ರಕ್ಷಣೆ ನನಗೆ ಸೇರಿದ್ದು. ಎಲ್ಲ ವಿಷಯದಲ್ಲೂ ನನ್ನನ್ನು ನಂಬೋ ಯಜಮಾನ್ರು ಇವತ್ತಲ್ಲ ನಾಳೆ ಅನುಷ್ಕನ್ ವಿಷಯನ ನಂಬೋ ಹಾಗೆ ಮಾಡೇ ಮಾಡ್ತೀನಿ. ಯಜಮಾನ್ರು ಒಬ್ರು ನನ್ನ ಜೊತೆ ಇದ್ರೆ ಸಾಕು ಸಾವಿತ್ರಕ್ಕ. ಆ ಅನುಷ್ಕಾನ ಅವಳ ಹಿಂದೆ ಇರೋ ಈ ಅರಸನಕೋಟೆ ಶತ್ರುಗಳನ್ನ ಬುಡದ ಸಮೇತ ಕಿತ್ತು ಬಿಸಾಕ್ತೀನಿ.
ಆದಿ ಹೊರಡೋಣವಾ? ಗುಡ್ ಮಾರ್ನಿಂಗ್ ಅನುಷ್ಕಾ ಮೇಡಮ್. ಏನಿವತ್ತು ಇಂಗ್ಲೀಷಲ್ಲೆಲ್ಲ ಮಾತಾಡ್ತಿದ್ಯಾ? ಕನ್ನಡ ಕೇಳೋಕೆ ಕೆಲವ್ರಿಗೆ ಕಷ್ಟ ಆಗುತ್ತೆ, ಅದಕ್ಕೆ ಆವಾಗವಾಗ ಈ ರೀತಿ ಇಂಗ್ಲೀಷಲ್ಲಿ ಮಾತಾಡಬೇಕಾಗುತ್ತೆ ಮೇಡಮ್. ತಗೊಳ್ಳಿ ಬಿಸಿ ಬಿಸಿ ಕಾಫಿ. ನಂಗೆ ಬೇಡ. ಯಾಕೆ ಅನುಷ್ಕಾ, ಪಾರ್ವತಿ ಮಾಡಿರೋ ಕಾಫಿನ ಬೇಡ ಅಂತ ಯಾರೂ ಹೇಳಲ್ಲ. ಹಾಗಲ್ಲ ಆದಿ, ನಾವು ಹೇಗಿದ್ರು ಹೊರಗೆ ಹೋಗ್ತೀವಲ್ಲ ಅಲ್ಲೇ ಕುಡಿಯೋಣ ಅಂತ ಹಾಗೆ ಹೇಳಿದೆ. ಪಾರ್ವತಿ ಮಾಡಿರೋ ಕಾಫಿನ ಮಿಸ್ ಮಾಡಲೇಬಾರ್ದು. ತಗೋ ತಗೋ. ಪಾರ್ವತಿ, ಇನ್ ನನ್ನ ಆದಿತ್ಯನ್ ಮದ್ವೆಗೆ ಉಳ್ದಿರೋದು 4 ದಿನ ಮಾತ್ರ. ಅದಾದ್ಮೇಲೆ ನೀನ್ ಜನನೀನ್ ಹೇಗ್ ಕಾಣ್ತೀಯೋ ನನ್ನನ್ನು ಹಾಗೆ ಪ್ರೀತಿ ಗೌರವದಿಂದ ಕಾಣ್ಬೇಕು ಅಲ್ವಾ ಆದಿ? ಈಗ ನೀನು ಹಾಗೆ ತಾನೇ ಕಾಣ್ತಾ ಇದ್ದಾಳೆ ಅಲ್ವಾ ಪಾರ್ವತಿ? ನೀವಿಬ್ರು ಎಲ್ಲೋ ಹೊರಗಡೆ ಹೋಗ್ತಿರೋ ಹಾಗಿದೆ. ಹೌದು. ನಿಂಗೇನಾದ್ರೂ ಸಮಸ್ಯೆನಾ? ಸಮಸ್ಯೆ ಇದೆ ಮೇಡಮ್. ವಾಟ್? ಅಯ್ಯೋ, ಸಮಸ್ಯೆ ಇರೋದು ನೀವಿಬ್ರು ಹೊರಗಡೆ ಹೋಗ್ತಿದ್ದೀರಾ ಅಂತ ಅಲ್ಲ, ಮತ್ತೆ ನಿಮ್ ತರ ನನಗೂ ಪ್ರೇಮ ಪತ್ರ ಬರೆಯೋದಕ್ಕಾಗ್ತಿಲ್ವಲ್ಲ ಅಂತ ಸಮಸ್ಯೆ ಆಗ್ತಿದೆ. ಓಹೋ, ನೀನ್ ಯಾರಿಗ್ ಬರೀಬೇಕು? ನಾನು ಪ್ರೀತಿಸೋ ಹುಡ್ಗಂಗೆ. ನಿಧಾನ ಯಜಮಾನ್ರೆ, ನಿಮ್ಮನ್ನ ಯಾರೋ ನೆನ್ಸ್ಕೊಂಡ್ರು ಅನ್ಸುತ್ತೆ. ನಿನ್ನ ಯಾರು ನೆನ್ಸ್ಕೊತಾರೆ ಪಾರ್ವತಿ? ಇನ್ಯಾರೋ ನಿಮ್ ಕಣ್ಣಿನ ಹುಡುಗಿ. ಏನು ಹೇಳ್ತಾ ಇದೆಯಾ ಪಾರ್ವತಿ? ನನ್ನ ಕಣ್ಣಿನ ಹುಡುಗಿ ಅನುಷ್ಕಾ ತಾನೆ, ಅವಳು ಇಲ್ಲೇ ಇದ್ದಾಳೆ. ಬೇರೆ ಯಾರೋ ನನ್ನ ಕಣ್ಣಿನ ಹುಡುಗಿ ಅನ್ನೋ ಥರ ಹೇಳ್ತಾ ಇದೆಯಾ? ಅಯ್ಯೋ ಯಜಮಾನ್ರೆ, ನಾನ್ ಹೇಳಿದ್ದು ಅನುಷ್ಕಾ ಮೇಡಮ್ ಬಗ್ಗೆನೆ. ಅಂದ್ರೆ ನೀನೇನಾದರೂ ನನ್ನ ನೆನ್ಸ್ಕೊಂಡಿ ಅನುಷ್ಕಾ? ಆದಿ, ನೋಡಿದ್ರೆ ಯಜಮಾನ್ರೆ, ಬಾಣದ ಗುರಿ ತಪ್ಪಬಹುದು, ಆದ್ರೆ ನನ್ನ ಊಹೆ ಯಾವತ್ತೂ ತಪ್ಪಾಗಲ್ಲ. ಸರಿ ಸರಿ ಪಾರ್ವತಿ, ಅದೇನದು ಲವ್ವು ಲೆಟರು ಅಂತ ಹೇಳ್ತಾ ಇದ್ದೆ, ಏನು ಸಮಾಚಾರ? ಏನ್ ಸಮಾಚಾರ ಯಜಮಾನ್ರೆ, ಎಲ್ಲ ನನ್ ಗ್ರಾಚಾರ. ಯಾಕೆ ಪಾರ್ವತಿ, ಅಂಥದ್ದೇನಾಯ್ತು? ಅದೇ ಅವತ್ತೊಬ್ರು ಫೋನ್ ಮಾಡಿ ನನ್ನ ಪ್ರೀತಿಸ್ತಿದ್ದಾರೆ ಅಂತ ನಾನು ನಿಮಗೆ ಹೇಳಿದ್ನಲ್ಲ. ಹಾಂ, ಅದೇ ಅವತ್ತು ಬರ್ತೀನಿ ಅಂತ ಹೇಳಿ ಕೈ ಕೊಟ್ರಲ್ಲ ಅವರಾ? ಆದ್ರೆ ಅವ್ರಿಗೇನೋ ಸಮಸ್ಯೆ ಆಗಿತ್ತಂತೆ, ಅದಕ್ಕೆ ಬರೋದಿಕ್ಕಾಗ್ಲಿಲ್ಲ ಅಂತ ಹೇಳಿ ಫೋನ್ ಮಾಡಿ ಕ್ಷಮೆ ಕೇಳಿದ್ರು. ಅವ್ರಿಗೆ ನಾನು ಅನುಷ್ಕಾ ಮೇಡಮ್ ನಿಮಗೆ ಪತ್ರ ಬರೆಯೋ ಥರ ಪತ್ರ ಬರಿಬೇಕು ಅಂತ ಅನ್ಕೊಂಡಿದ್ದೀನಿ. ಹೌದಾ? ಏನಕ್ಕೆ? ಕಮಾನ್ ಆದಿ, ಅವಳು ಇಷ್ಟಪಡ್ತಿರೋ ಹುಡುಗಂಗೆ ಪತ್ರ ಬರೀತಾಳೆ ಅಂದ್ರೆ ಬರ್ಕೊಳ್ಳಿ ಬಿಡು. ಬರೀ ಪಾರ್ವತಿ. ಅಯ್ಯೋ ಮೇಡಮ್, ಸಮಸ್ಯೆ ಬಂದಿರೋದೆ ಪ್ರೇಮ ಪತ್ರ ಬರೆಯೋದ್ರಲ್ಲಿ. ಅಂದ್ರೆ ಆ ಹುಡುಗನ ಮನೆ ಕೂಡ ಅರ್ಸನ್ ಕೋಟೆ ಅಷ್ಟು ದೊಡ್ಡ ಮನೆ ಅಂತೆ. ಆಳು ಕಾಳು ಎಲ್ಲ ಜೋರಾಗಿದ್ದಾರೆ, ಮನೆ ತುಂಬ ಯಾವಾಗ್ಲೂ ತುಂಬಾ ಜನ ತುಂಬಿರ್ತಾರಂತೆ. ಆಮೇಲೆ ನಾನ್ ಬರೆಯೋ ಪತ್ರ ಬೇರೆ ಯಾರ ಕೈಗಾದ್ರೂ ಸಿಕ್ಕಿ ನನ್ನ ಪ್ರೀತಿ ಟುಸ್ ಪಟಾಕಿ ಆಗ್ಬಿಟ್ರೆ? ಪಾರ್ವತಿ, ನಾನು ಅನುಷ್ಕಾ ನಿನ್ನ ಪ್ರೀತಿಗೋಸ್ಕರ ಏನು ಬೇಕಾದರೂ ಮಾಡ್ತೀವಿ ಅಲ್ವಾ ಅನುಷ್ಕಾ? ಎಸ್. ಹೇಳು, ನಮ್ಮಿಂದ ಏನಾಗಬೇಕು? ಏನಿಲ್ಲ ಯಜಮಾನ್ರೆ, ಅನುಷ್ಕಾ ಮೇಡಮ್ ನಿಮ್ಗೆ ನೇರವಾಗಿ ಪತ್ರ ಬರಿದೆ ಉಲ್ಟಾ ಪದಗಳಲ್ಲಿ ಪತ್ರ ಬರೆದ್ರಲ್ಲ, ಅದೇ ತರ ನನಗೂ ಒಂದೇ ಒಂದು ಪತ್ರ ಬರ್ಕೊಟ್ರೆ ಸಾಕು. ಅಷ್ಟೇ ತಾನೇ, ಬರ್ಕೌಟ್ ಆಯ್ತು ಅಂತ ಅನ್ಕೋ ಅಲ್ವಾ ಅನುಷ್ಕಾ? ಅಲ್ಲ ಅದಿ, ನಾನು ಆ ಥರ. ಪಾಪ ಪಾರ್ವತಿ ಪ್ರೀತಿಗೋಸ್ಕರ ನೀನು ಇದನ್ನು ಬರ್ಕೊಡ್ಲೇಬೇಕು ಅನುಷ್ಕಾ. ಕೊಡಲಿ, ಕೂತ್ಕೋ. ಬರೀ.
ಏನು ತಲೆ ಕೆಡಿಸ್ಕೊಂಬೇಡ ಪಾರ್ವತಿ. ನಮ್ಮ ಅನುಷ್ಕಾ ತಲೆ ಓಡಿಸಿ ಎಷ್ಟು ಅದ್ಭುತವಾಗಿ ಲೆಟರ್ ಬರ್ಕೊಡ್ತಾಳೆ ನೋಡು. ಬರೀ ಪತ್ರ ಅಲ್ಲ ಯಜಮಾನ್ರೆ, ಉಲ್ಟಾ ಪತ್ರ ಅಂತ ಹೇಳಿ. ಹಾ, ಎಸ್, ಉಲ್ಟಾ ಪತ್ರ. ಮೇಡಮ್ ಮೊದಲನೇ ಸಾಲು ನೀವು ಬರ್ದಿದ್ದ ತರಾನೇ ಇರ್ಲಿ. ಏನದು ಯಜಮಾನ್ರೆ? ಪ್ರೀತಿಯ ನನ್ನವರಿಗೆ. ಹಾ ಹಾಗೆ ಶುರು ಮಾಡಿ. ಅನುಷ್ಕಾ ಬರೀ. ನನ್ನ ಕೈಯಲ್ಲಿ ಪತ್ರ ಬರೆಯೋಕ್ಕಾಗಲ್ಲ. ಯಾಕೆ ಅನುಷ್ಕಾ? ಎನಿ ಪ್ರಾಬ್ಲಮ್? ನಿನ್ನ ಬಗ್ಗೆ ನನ್ನ ಮನಸ್ಸಲ್ಲಿರೋ ಫೀಲಿಂಗ್ಸ್ ಬೇರೆಯವ್ರಿಗೋಸ್ಕರ ಬರಿಬೇಕಾದ್ ಬರ್ತಿಲ್ಲ ಆದಿ. ಐ ಆಮ್ ಸಾರಿ. ನನ್ನಿಂದ ನಿಜವಾಗ್ಲೂ ಬರೆಯೋಕ್ಕಾಗ್ತಿಲ್ಲ ಆದಿ. ಪ್ಲೀಸ್ ಈ ವಿಷಯದಲ್ಲಿ ಮಾತ್ರ ಫೋರ್ಸ್ ಮಾಡಬೇಡ. ಐ ಲವ್ ಯು ಸೋ ಮಚ್ ಆದಿ. ನಿಂಗೋಸ್ಕರ ಆಚೆ ಕಾಯ್ತಿರ್ತೀನಿ, ಬೇಗ ಬಾ. ಸಾರಿ ಪಾರ್ವತಿ, ಅವಳು ಹೇಳಿದ ಅರ್ಥ ಆಯ್ತಲ್ವಾ? ಚೆನ್ನಾಗಿ ಅರ್ಥ ಆಯ್ತು ಯಜಮಾನ್ರೆ. ಅಲ್ಲ, ನಾವ್ ಯಾರ ಹತ್ರನಾದ್ರೂ ಪ್ರೇಮ ಪತ್ರ ಬರ್ಕೊಡಿ ಅಂತ ಕೇಳಿದ್ರೆ ಖುಷಿಯಾಗಿ ಬರ್ಕೊಡ್ತಾರೆ. ಮೊದಲನೇ ಸಲ ನನ್ನಿಂದ ಆಗಲ್ಲ ಅಂತ ಹೇಳಿದ್ದು ಇವ್ರೆ. ನಿಜ ಹೇಳ ಯಜಮಾನ್ರೆ, ನಿಮ್ಮ ಕಣ್ಣಿನ ಹುಡುಗಿ ನಿಮ್ಮ ಥರ ಸರಳವಾಗಿರ್ತಾರೆ, ಜೊತೆಗೆ ತಾವು ಭಾವುಕರಾಗಿರ್ತಾರೆ, ಇನ್ನೊಬ್ರ ಭಾವನೆಗಳಿಗೆ ತುಂಬ ಬೆಲೆ ಕೊಡ್ತಾರೆ ಅಂತ ಅನ್ಕೊಂಡಿದ್ದೆ. ಈ ಥರ ಸಣ್ಣ ಪುಟ್ಟ ವಿಷಯಕ್ಕೆ ಕೋಪ ಮಾಡ್ಕೊಳ್ದೆ ಯಾವಾಗಲೂ ನಗ್ನಾಗ್ತಾ ಇರ್ತಾರೆ ಅಂತ ಅನ್ಕೊಂಡಿದ್ದೆ. ಆದರೆ ಅನುಷ್ಕಾ ಮೇಡಮ್ ಈ ಥರನ ಅಂತ ಅನ್ನಿಸ್ಬಿಡ್ತು. ನಿಜವಾಗ್ಲೂ ಇವರೇನಾ ನಿಮ್ಮ ಕಣ್ಣಿನ ಹುಡುಗಿ ಅಂತ ನನಗೆ ಮತ್ತೆ ಅನುಮಾನ ಬರ್ತಿದೆ ಯಜಮಾನ್ರೆ. ಪಾರ್ವತಿ ಯಾಕೆ ಅನುಷ್ಕಾ ವಿಷಯದಲ್ಲಿ ಈ ರೀತಿ ಮಾಡ್ತಾ ಇದ್ದಾಳೆ? ಸ್ವಲ್ಪ ಯಾಮಾರಿದ್ರು ಆ ಪಾರ್ವತಿ ನನ್ನ ಹ್ಯಾಂಡ್ ರೈಟಿಂಗ್ ನೋಡಿ ಆ ಕಣ್ಣಿನ ಹುಡುಗಿ ಅಕ್ಷರ ಈ ಥರ ಇಲ್ವಲ್ಲ ಅಂತ ಆದಿಗೆ ಹೇಳಿ ನನ್ನನ್ನು ಸಿಕ್ಕಾಕ್ಸ್ತಿದ್ಲು. ಸ್ವಲ್ಪ ಅದ್ರಲ್ಲಿ ಬಚಾವಾದೆ. ಇಲ್ಲ, ಯಾವುದೇ ಕಾರಣಕ್ಕೂ ಈ ರೀತಿ ಸಿಚುವೇಶನ್ ಮತ್ತೆ ಬರೋಕ್ಕೆ ನಾನು ಚಾನ್ಸ್ ಕೊಡಲೇಬಾರ್ದು. ಮದುವೆ ಆಗೋ ತನಕ ನಾನು ತುಂಬ ಕೇರ್ಫುಲ್ ಆಗಿರಬೇಕು. ಅನುಷ್ಕಾ, ಪಾರ್ವತಿಗೋಸ್ಕರ ಲೆಟರ್ ಬರೆಯೋಕ್ಕಾಗಿಲ್ಲ ಅಂದರೆ ಇಟ್ಸ್ ಓಕೆ. ಯಾಕೆ ಎಷ್ಟೊಂದು ಫೀಲ್ ಆಗ್ತಾ ಇದೆಯಾ? ಮತ್ತೆ ನೇನು ಮಾಡಲಿ ಆದಿ, ನಾನು ನೋಡೋದಕ್ಕೆ ರಫ್ ಆ್ಯಂಡ್ ಟಫ್ ಇರ್ಬೋದು, ಆದರೆ ಮನ್ಸು ಮಾತ್ರ ತುಂಬ ಸೂಕ್ಷ್ಮ, ಆ ಪಾರ್ವತಿಗಿಂತಲೂ ಸೂಕ್ಷ್ಮ. ಲವ್ ಲೆಟರ್ ಬರೆಯೋದಂದ್ರೆ ಏನು ತಮಾಷೆನಾ? ಬೇಕಿದ್ರೆ ನಿಂಗೋಸ್ಕರ ಅಥವಾ ನಮ್ಮಿಬ್ರು ಪ್ರೀತಿಗೋಸ್ಕರ ಲವ್ ಲೆಟರ್ ಬರೀ ಅನ್ನು. ನಾಳೆಯಿಂದಾನೆ ದಿನಾಲೂ ಒಂದೊಂದು ಲೆಟರ್ ಬರೆದು ನಿನಗೆ ಪೋಸ್ಟ್ ಮಾಡ್ತೀನಿ. ನನ್ನ ಲವ್ ಇಮೋಷನ್ಸ್ ಏನೇ ಇದ್ರು ಅದು ನಿಂಗೋಸ್ಕರ ಮಾತ್ರ. ಅದನ್ನ ಬಿಟ್ಟು ನಿನಗೆ ಲೆಟರ್ ಬರೆಯೋ ಕೈಯಿಂದ ಇನ್ನೊಬ್ರಿಗೆ ಲೆಟರ್ ಬರಿಬೇಕು ಅಂದರೆ ನನ್ನ ಮನಸ್ಸು ಒಪ್ತಾ ಇಲ್ಲ ಆದಿ. ನಾನು ಏನು ಮಾಡಲಿ? ನಿನ್ನ ಕಾಡಿಗೆಗೆ ನಾನು ಕಾವಲಾಗಿರ್ತೀನಿ. ವಾಟ್ ಇಸ್ ದಿಸ್ ಆದಿ? ಏನು ಹೇಳ್ತಿದ್ಯಾ? ಕಾಡ್ಗೆ ಅಂತ ಕಾವಲಂತೆ. ಆ
ಹಾಗಾದ್ರೆ ಪಾರ್ವತಿ ಹೇಳಿದ ನಿಜಾನ? ಅಂದ್ರೆ ಅನುಷ್ಕಾ ನಮ್ಮ ಕಣ್ಣಿನ ಹುಡುಗಿ ಅಲ್ವಾ?